Hi dear students, welcome back to the accountancy video class. In today's class, we will solve one more problem in which we see the treatment of goodwill related to when goodwill is created and goodwill is written off. ಯಾವಾಗ goodwill create ಆಗಿರುತ್ತೆ ಅದು ರಿಟರ್ನ್ ಆಫ್ ಆಗುತ್ತೆ ಗುಡ್ ಬಿಸ್ನೆಸ್ ಅಲ್ಲಿ ಉಳಿಯೋದಿಲ್ಲ ಅಂದ್ರೆ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ತೋರಿಸಲ್ಲ. ಓಕೆ, ಇದಕ್ಕೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಂತೆ. ಇಲ್ಲಿ ನಾವೇನ್ ನೋಡ್ತೀವಿ, ಆರತಿ ಭಾರತಿ Bharati are partners in a firm sharing profits and losses in the ratio of 3:2. ಅಂದ್ರೆ 3/5, 2/5. ಆರತಿದು 3/5, ಭಾರತಿದು 2/5. ಇದು old ratio. Their balance sheet as on 31st March 2017 stood as follows. 31st March 2017 ಅಲ್ಲಿ ಅವ್ರ ಬ್ಯಾಲೆನ್ಸ್ ಶೀಟ್ ಏನಿತ್ತು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಬಿಲ್ಸ್ ಪೇಬಲ್ ನೋಡ್ತೀವಿ, ಕ್ರೆಡಿಟಾರ್ಸ್, ಕ್ಯಾಪಿಟಲ್ಸ್ ಆಫ್ ಆರತಿ ಅಂಡ್ ಭಾರತಿ. ಕ್ಯಾಶ್ ಬ್ಯಾಲೆನ್ಸ್ ಇದೆ ನೋಡಿ, ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಅಂದ್ರೆ ಎಲ್ಲಾ ಕಡೆ ನಮ್ಗೆ ಕ್ಯಾಶ್ ಅಂತಾನೆ ಬರುತ್ತೆ. ಹಾಗೇನೆ ಬಿಲ್ಡಿಂಗ್ 25,000, ಪೇಟೆಂಟ್ ಇದು ಅಸೆಟ್ ಪೇಟೆಂಟ್ಸ್. ಸೊ ಮಷಿನರಿ 35,000, ಡೆಟಾರ್ಸ್ 20,000 ಲೆಸ್ ಪ್ರಾವಿಷನ್ 600, ಸ್ಟಾಕ್ 4,600. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ ನೋಡೋಣಂತೆ. On 1st April 2017, Jayanti is admitted into the partnership on the following terms. In terms ಇದೆ ನೋಡಿ, terms and condition. Jayanti pays 20,000 as her capital. ಇಲ್ಲಿ ಜಯಂತಿದು ಕ್ಯಾಪಿಟಲ್ 20,000 ಗೋಸ್ಕರ ಜಯಂತಿ ಕ್ಯಾಪಿಟಲ್ ಗೋಸ್ಕರ ತಂದಿದ್ದಾರೆ, 20,000 ತಂದಿದ್ದಾರೆ. ಸೊ ಅಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಮಗೆ ಬೈ ಕ್ಯಾಶ್ ಅಂತ ಬರುತ್ತೆ. ಜಯಂತಿ ಅಕೌಂಟ್ 20,000 ಕ್ರೆಡಿಟ್ ಮಾಡ್ತೀವಿ. The goodwill of the firm is valued at 20,000. So 20,000 ಅಷ್ಟು ಬಿಸ್ನೆಸ್ ವ್ಯಾಲ್ಯೂ ಆಗಿದೆ 20,000. ಓಕೆನಾ? ಅದನ್ನ 20,000 ನಾವೇನ್ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ ಗೆ ಓಲ್ಡ್ ರೇಷಿಯೋದಲ್ಲಿ ಕ್ರೆಡಿಟ್ ಮಾಡ್ತೀವಿ ಬೈ ಗುಡ್ವಿಲ್ ಅಂತ 3:2 ಅಲ್ಲಿ ಡಿವೈಡ್ ಮಾಡ್ತೀವಿ ಓಲ್ಡ್ ಪಾರ್ಟ್ನರ್ಸ್ ಗೆ. ಅಂಡ್ ಗುಡ್ವಿಲ್ ಅಕೌಂಟ್ ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ಸ್ ಅಂತ ಇದೆ. ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ಸ್ ಅಂದ್ರೆ ಅದೇನಾಗಬೇಕು, ರಿಟರ್ನ್ ಆಫ್ ಆಗಬೇಕು. ಇಟ್ ಶುಡ್ ಬಿ ರಿಟರ್ನ್ ಆಫ್ ಬೈ ಆಲ್ ದ ಪಾರ್ಟ್ನರ್ಸ್. ಓಕೆನಾ? ಎಲ್ಲಾ ಪಾರ್ಟ್ನರ್ಸ್ ಏನಾಗಬೇಕು, ರಿಟರ್ನ್ ಆಫ್ ಆಗಬೇಕು. ಅಂದ್ರೆ ನಾವೆಲ್ಲಾ ಪಾರ್ಟ್ನರ್ಸ್ ಗೆ ನ್ಯೂ ರೇಷಿಯೋದಲ್ಲಿ ಡೆಬಿಟ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಗುಡ್ ವಿಲ್ ನ ತೋರಿಸಲ್ಲ, ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಇದು ಉಳಿಯಲ್ಲ. ಓಕೆನಾ? ಸೊ ಇದು ಈ ಒಂದು ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್. ನೆಕ್ಸ್ಟ್, ಬಿಲ್ಡಿಂಗ್ ಆರ್ ಅಪ್ರಿಸಿಯೇಟೆಡ್ ಬೈ 5,000, ಮಷಿನರಿ ಇಸ್ ಡಿಪ್ರಿಸಿಯೇಟೆಡ್ ಬೈ 20,000. ಇದೆಲ್ಲ ನಮಗೆ ಅಸೆಟ್ ಟು ಲಯಬಿಲಿಟಿ ರಿವ್ಯಾಲ್ಯೂ ಆಗಿರೋದಕ್ಕೆ ಇವೆಲ್ಲ ಟ್ರಾನ್ಸಾಕ್ಷನ್. ಏನ್ ಪ್ರಿಪೇರ್ ಮಾಡಬೇಕು? ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆಫ್ಟರ್ ಅಡ್ಮಿಷನ್. ಅಂದ್ರೆ 1st April 2017 ಜಯಂತಿ ಏನ್ ಅಡ್ಮಿಷನ್ ಆಗಿದಾರೋ ಆ ಟೈಮ್ಗೆ ರೀಕನ್ಸ್ಟಿಟ್ಯೂಟ್ ಆಗುತ್ತೆ, ಅವಾಗ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಇಷ್ಟು ಇದೆ. ನಾವೀಗ ಅಕೌಂಟ್ಸ್ ಪ್ರಿಪೇರ್ ಮಾಡೋಣಂತೆ. ಇದಕ್ಕೆ ನಾವೇನೇನು ಅಕೌಂಟ್ಸ್ ಓಪನ್ ಮಾಡಬೇಕು? ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಓಪನ್ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾರಿಗೆ? ಆರತಿ, ಭಾರತಿ, ಆಮೇಲೆ ನ್ಯೂ ಪಾರ್ಟ್ನರ್ ಜಯಂತಿ, 3 ಜನಕ್ಕೂ. ಆಮೇಲೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋಣಂತೆ. ಪ್ರಾಬ್ಲಮ್ ಏನಿದೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಈ ಗುಡ್ ವಿಲ್ ಕ್ಯಾಪಿಟಲ್ ನಮಗೆ ಇಲ್ಲಿ ಬರಲ್ಲ. ಸೊ ಅಸೆಟ್ಸ್ ಲಯಬಿಲಿಟೀಸ್ ರಿವ್ಯಾಲ್ಯೂ ನೋಡ್ಬೇಕು. ನಾವು ಬಿ ಇಂದ ಹೋಗೋಣಂತೆ. ಬಿಲ್ಡಿಂಗ್ಸ್ ಆರ್ ಅಪ್ರಿಸಿಯೇಟೆಡ್ ಬೈ 5,000. ನೋಡಿ, ಬೈ 5,000 ಅಂತಿದೆ. 5,000 ಅಷ್ಟು ಜಾಸ್ತಿ ಆಗಿದೆ. 5,000 ಡೈರೆಕ್ಟ್ ಆಗಿ ಹಾಕಿ, ಹೌದಲ್ವಾ? ಸೊ ಅಪ್ರಿಸಿಯೇಷನ್ ಆದಾಗ ನಮ್ಗೆ ಎಲ್ಲಿ ಬರುತ್ತೆ? ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ, ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್ ಬರುತ್ತೆ. ಬೈ ಬಿಲ್ಡಿಂಗ್ಸ್ 5,000. ಹಾಗೇನೆ ಮಷಿನರಿ ಇಸ್ ಡಿಪ್ರಿಸಿಯೇಟೆಡ್ ಬೈ 20%, ಹೌದಲ್ವಾ? ಸೊ ಮಷಿನರಿ ವ್ಯಾಲ್ಯೂ ಎಷ್ಟಿದೆ? 35,000 ಇದೆ. ಅದರಲ್ಲಿ
20% ಅಷ್ಟು ಡಿಪ್ರಿಸಿಯೇಟ್ ಆಗಿದೆ. 20% ಅಂದ್ರೆ 7,000. 10%ಗೆ 3,500 ಆಗುತ್ತೆ. 20%ಗೆ 7,000 ಅಷ್ಟು ಡಿಪ್ರಿಸಿಯೇಷನ್ ಆಗಿದೆ. ಡಿಪ್ರಿಸಿಯೇಷನ್ ಆದ್ರೆ ನಮಗೆ ಅಸೆಟ್ ವ್ಯಾಲ್ಯೂ ರೆಡ್ಯೂಸ್ ಆದ್ರೆ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. So 35,000 into 20/100 ಅಂದ್ರೆ 7,000. ನೆಕ್ಸ್ಟ್ ಏನಿದೆ ನೋಡೋಣ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ 1,000. ನೋಡಿ, ಇನ್ಕ್ರೀಸ್ಡ್ ಬೈ ಅಂತಿದೆ. 1,000 ರೂಪಾಯಿದಷ್ಟು ಏನಾಗಿದೆ, ಜಾಸ್ತಿ ಆಗಿದೆ. ಓಕೆನಾ? ಇಲ್ಲಿ 2 ಕೊಟ್ಟಿಲ್ಲ, ಇನ್ಕ್ರೀಸ್ ಟು ಅಂತ ಕೊಟ್ಟಿಲ್ಲ, ಇನ್ಕ್ರೀಸ್ಡ್ ಬೈ 1,000. ಓಕೆನಾ? ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟಾಗ ನಮ್ಗೆ ಎಷ್ಟು ಇರುತ್ತೋ ಅಷ್ಟೇ ಹಾಕ್ತಿವಿ. 2 ಅಂತ ಇನ್ಕ್ರೀಸ್ 2 ಅಂತ ಕೊಟ್ಟಾಗ ಡಿಫರೆನ್ಸ್ ತಗೊಂಡು ನಾವು ಹಾಕ್ತಿವಿ. ಓಕೆನಾ? ಇಲ್ಲಿ ಇನ್ಕ್ರೀಸ್ಡ್ ಬೈ ಅಂತಿದೆ ಅಂದ್ರೆ 1,000 ರೂಪಾಯಿದಷ್ಟು ಏನಾಗಿದೆ, ಜಾಸ್ತಿ ಆಗಿದೆ. ನಾವು ಪ್ರಾವಿಷನ್ ಜಾಸ್ತಿ ಆದ್ರೆ ನಮಗೆ ಲಾಸ್, ಹೌದಲ್ವಾ? ಹಾಗಾಗಿ ನಮಗೆ ಡೆಬಿಟ್ ಸೈಡ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ನಾವಿಲ್ಲಿ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಇನ್ಕ್ರೀಸ್ಡ್ ಬೈ ಅಂತಿದೆ, 1,000 ಅಷ್ಟು ಜಾಸ್ತಿ ಆಗಿದೆ. ಸೊ ನೆಕ್ಸ್ಟ್ ನೋಡಿ, the new profit sharing ratio between the partners is 5:3:2. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಪಾರ್ಟ್ನರ್ಸ್ ಇಂದ ಆಫ್ಟರ್ ಅಡ್ಮಿಷನ್. ಓಕೆನಾ? ಇದು ನಮ್ಗೆ ಯಾಕೆ ಬೇಕಾಗಂದ್ರೆ ಗುಡ್ ವಿಲ್ ನ ರಿಟರ್ನ್ ಆಫ್ ಮಾಡೋದಕ್ಕೆ ಬೇಕಾಗುತ್ತೆ. ಓಕೆನಾ? ನೋಡಿ, ಇಲ್ಲಿ ಈಗ ರಿವ್ಯಾಲ್ಯೂಯೇಷನ್ ಅಸೆಟ್ಸ್ ಎಲ್ಲ ರಿವ್ಯಾಲ್ಯೂ ಆಗಿದ್ದು ಮುಗೀತು. ಈಗ ನಾವೇನ್ ಮಾಡ್ಬೋದು, ಅಕೌಂಟ್ ಕ್ಲೋಸ್ ಮಾಡಬೇಕಾಗುತ್ತೆ. ಯಾವ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆ. ಡೆಬಿಟ್ ಸೈಡ್ ನಮಗೆ ಎಷ್ಟಿದೆ, 8,000 ಇದೆ. ಓಕೆನಾ? ಸೇಮ್ 8,000 ಕಡಿಮೆ ಇರೋ ಸೈಡ್ ಹಾಕ್ಬೇಕು, 8,000. ನೋಡಿ, ಈಗ ಡೆಬಿಟ್ ಸೈಡ್ ಇರೋದು ನಮಗೆ ಲಾಸ್, ಕ್ರೆಡಿಟ್ ಸೈಡ್ ಇರೋದು ಗೇನ್ ಆಗಿರೋದು. ಯಾವ ಸೈಡ್ ಕಡಿಮೆ ಇದೆ, ಕ್ರೆಡಿಟ್ ಸೈಡ್ ಕಡಿಮೆ ಇದೆ. ಸೊ ಅಂದ್ರೆ ನಮಗೇನು ಲಾಸ್ ಜಾಸ್ತಿ ಇದೆ. ಓಕೆನಾ? ಅಂದ್ರೆ ನಮಗೇನಾಗುತ್ತೆ, ಇಲ್ಲಿ ಲಾಸ್ ಬರುತ್ತೆ, ಹೌದಲ್ವಾ? 8,000 5,000 ಹೋದ್ರೆ 3,000 ನಮಗೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಲಾಸ್ ಆಗಿದೆ. ಬೈ ಈ ಲಾಸ್ ನ ಯಾರು ಟ್ರಾನ್ಸ್ಫರ್ ಮಾಡ್ತೀವಿ, ಪಾರ್ಟ್ನರ್ಸ್ಗೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ನಾವು ಮಾಡಬೇಕು. ಏನಿದು, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆನ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್. ಲಾಸ್ ಆನ್ ರಿವ್ಯಾಲ್ಯೂಯೇಷನ್. ಓಕೆನಾ? ಈ ಒಂದು 3,000 ನಾವು ಯಾವ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನೋದು ಇಲ್ಲಿ ಇನ್ನರ್ ಕಾಲಮ್ ಅಲ್ಲಿ ತೋರಿಸಿ, ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ತೋರಿಸ್ತೀವಿ. ಆರತಿ ಭಾರತಿ ಓಲ್ಡ್ ಪಾರ್ಟ್ನರ್ಸ್, ಹೌದಲ್ವಾ? ಆರತಿಗೆ ಎಷ್ಟು ಲಾಸ್ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಅವ್ರು ಬೇರ್ ಮಾಡ್ತಾರೆ 3,000 ಅಲ್ಲಿ, ಅಂದ್ರೆ 3,000 ಇಂಟು, ಸೊ ರೇಷಿಯೋ ಏನಿದೆ ಅವ್ರದ್ದು, ಓಲ್ಡ್ ರೇಷಿಯೋ 3:2, 3/5, 3/5. ಸೊ ಲಾಸ್ ನ ನಾವು ಈ ರೀತಿ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅವ್ರ ಓಲ್ಡ್ ರೇಷಿಯೋ ಪ್ರಕಾರ ಟ್ರಾನ್ಸ್ಫರ್ ಮಾಡ್ತೀವಿ. ಭಾರತಿಗೆ 3:2 ಅಲ್ಲಿ. ಓಕೆ. ಸೊ ನೆಕ್ಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇದರಲ್ಲಿ ಫಸ್ಟ್ ನಾವು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ. ಓಲ್ಡ್ ಪಾರ್ಟ್ನರ್ಸ್ ಬ್ಯಾಲೆನ್ಸ್ ಆರತಿದು 50,000, ಭಾರತಿದು 25,000 by balance carried brought down 50,000 ಆರತಿದು, ಭಾರತಿದು 25,000, ಜಯಂತಿದಿಲ್ಲ. ನೆಕ್ಸ್ಟ್ ಹಾಗೇನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬೇಕು, ಬೇರೆ ಏನಾದರೂ ರಿಸರ್ವ್ ಫಂಡ್ P&L ಅಕೌಂಟ್ ಇದ್ರೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ.
ಸೊ ಎರಡೂ ಇಲ್ಲ. ಸೊ ನೆಕ್ಸ್ಟ್ ಈಗ ನಾವೇನ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದೆ, ಸೊ ಆಪೋಸಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಓಕೆನಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರುತ್ತೆ. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದೇ ನಮಗೆ ಲಾಸ್ ಆದ್ರೆ ಈ ಕಡೆ ಬರುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಆ ಕಡೆಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಪೋಸಿಟ್ ಸೈಡ್ ಬರುತ್ತೆ. ಡೆಬಿಟ್ ಸೈಡ್ ಇದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ. ಓಕೆನಾ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಸೊ ಎಷ್ಟೆಷ್ಟಿದೆ, ಆರತಿಗೆ 1800, ಭಾರತಿಗೆ 1200 ಟ್ರಾನ್ಸ್ಫರ್ ಆಗಬೇಕು. 1800, 1200. ಜಯಂತಿಗೆ ಇಲ್ಲ. ಸೊ ಈಗ ಟ್ರಾನ್ಸ್ಫರ್ ಮಾಡೋದೆಲ್ಲ ಮುಗೀತು. ಈಗ ಗುಡ್ ವಿಲ್, ನಾವು ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ಗೆ ಹೋಗ್ತೀವಿ. ಏನಿದೆ, ಜಯಂತಿ ಪೇಸ್ 20,000 ಆಸ್ ಕ್ಯಾಪಿಟಲ್. ಜಯಂತಿ 20,000, ನ್ಯೂ ಪಾರ್ಟ್ನರ್ 20,000 ತರ್ತಾ ಇದಾರೆ, ಹೌದಲ್ವಾ. ಸೊ ಈಗ ನ್ಯೂ ಪಾರ್ಟ್ನರ್ ತಂದಾಗ ನಮ್ಗೆ ಏನ್ ಬರುತ್ತೆ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬೈ ಕ್ಯಾಶ್ ಅಕೌಂಟ್. ಓಕೆ, ಅದನ್ನ ನಾವು ನ್ಯೂ ಪಾರ್ಟ್ನರ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಬೇಕು. 20,000 ತಂದಿರೋದು. ಓಕೆನಾ. ಸೊ ಬ್ರಾಕೆಟ್ ಅಲ್ಲಿ ಇಲ್ಲಿ ಕ್ಯಾಪಿಟಲ್ ಅಂತ ಹಾಕಿ, ಗೊತ್ತಾಗ್ಬೇಕಲ್ಲ, ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಏನಿದೆ, ದ ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ವ್ಯಾಲ್ಯೂಡ್ 20,000. ಸೊ 20,000 ಗುಡ್ ವಿಲ್ ವ್ಯಾಲ್ಯೂ ಆಗಿದೆ. ವ್ಯಾಲ್ಯೂಡ್ ಆರ್ ಕ್ರಿಯೇಟೆಡ್, ರೈಸ್ಡ್ ಅಂತ ಕೊಟ್ರೆ ಅವಾಗ ನಾವೇನ್ ಮಾಡ್ತೀವಿ, ಬಿಸ್ನೆಸ್ ಅಲ್ಲೇ ಕ್ರಿಯೇಟ್ ಆಗಿದೆ, ನ್ಯೂ ಪಾರ್ಟ್ನರ್ ಕ್ಯಾಶ್ ಅಮೌಂಟ್ ತಂದಿಲ್ಲ ಗುಡ್ ವಿಲ್ಗೋಸ್ಕರ. ಓಕೆನಾ. ಆಗ ನಮಗೆ ಬೈ ಗುಡ್ ವಿಲ್ ಅಂತ ಬರುತ್ತೆ. ಎಷ್ಟಿರೋದು ಗುಡ್ ವಿಲ್ ಕ್ರಿಯೇಟ್ ಆಗಿದೆ, 20,000 ಕ್ರಿಯೇಟ್ ಆಗಿದೆ. ಗುಡ್ ವಿಲ್ ಎಷ್ಟು ಕ್ರಿಯೇಟ್ ಆಗಿದೆ, 20,000 ಕ್ರಿಯೇಟ್ ಆಗಿದೆ. ಅದನ್ನ ನಾವು ಓಲ್ಡ್ ರೇಷಿಯೋದಲ್ಲಿ, ಓಲ್ಡ್ ಪಾರ್ಟ್ನರ್ಸ್ಗೆ ನಾವು ಏನ್ ಮಾಡ್ತೀವಿ, ಹಾಕ್ತೀವಿ. ಯಾವ ರೇಷಿಯೋದಲ್ಲಿ, 3:2 ರೇಷಿಯೋದಲ್ಲಿ. ಓಕೆನಾ. ಅಂದ್ರೆ ಆರತಿಗೆ 20,000 ಇಂಟು 3/5 ಹೋಗುತ್ತೆ. ಭಾರತಿಗೆ 20,000 ಇಂಟು 2/5 ಅಂದ್ರೆ 20,000 ಅಲ್ಲಿ 3/5 ಅಂದ್ರೆ 12,000 ಆರತಿಗೆ ಹೋಗುತ್ತೆ. ಹಾಗೇನೆ ಭಾರತಿಗೆ 8,000. ಓಕೆ. ಸೊ ಈಗ ಜಯಂತಿಗೆ ಇಲ್ಲ, ಯಾಕಂದ್ರೆ ನ್ಯೂ ಪಾರ್ಟ್ನರ್ ಅದು ಅವರು. ಈಗ ಏನಾಗಿದೆ, ನೆಕ್ಸ್ಟ್ ಗುಡ್ ವಿಲ್ ಏನಾಗಿದೆ, ಇದು ಕ್ರಿಯೇಟ್ ಆಗಿದ್ದಕ್ಕೆ ಅಷ್ಟೇ ಎಂಟ್ರಿ ಇದು. ಈಗ ಗುಡ್ ವಿಲ್ ರಿಟರ್ನ್ ಆಫ್ ಆಗಿದೆ. ಅಂದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಗುಡ್ ವಿಲ್ ಅಕೌಂಟ್ ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ಸ್ ಅಂತ ಕೊಡ್ತಾರೆ, ಅಥವಾ ಗುಡ್ ವಿಲ್ ಶುಡ್ ಬಿ ರಿಟರ್ನ್ ಆಫ್ ಬೈ ಓಲ್ಡ್ ಪಾರ್ಟ್ನರ್, ಆಲ್ ದ ಪಾರ್ಟ್ನರ್ಸ್ ಅಂತ ಕೊಟ್ಟಿರ್ತಾರೆ. ರಿಟರ್ನ್ ಆಫ್ ಬೈ ಆಲ್ ದ ಪಾರ್ಟ್ನರ್ಸ್ ಅಂತ ಕೊಟ್ಟಿರ್ತಾರೆ. ರಿಟರ್ನ್ ಆಫ್ ಅಂತ ಕೊಟ್ರೆ ಅಥವಾ ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ಸ್ ಅಂತ ಕೊಟ್ರೆ ಗುಡ್ ವಿಲ್ ನಾವೇನ್ ಮಾಡಬೇಕು, ಡೆಬಿಟ್ ಮಾಡಬೇಕು. ಯಾರಿಗೆ, ಆಲ್ ದ ಪಾರ್ಟ್ನರ್ಸ್. ಯಾವ ರೇಷಿಯೋದಲ್ಲಿ, ನ್ಯೂ ರೇಷಿಯೋದಲ್ಲಿ. ಓಕೆನಾ. ಸೊ ಅದಕ್ಕೆ ನಮಗೆ ಇಲ್ಲಿ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಏನ್ ಕೊಟ್ಟಿದ್ದಾರೆ, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 5:3:2 ಅಂದ್ರೆ 5/10, 3/10, 2/10. ಓಕೆನಾ. ಸೊ ರಿಟರ್ನ್ ಆಫ್ ಮಾಡೋದಕ್ಕೆ ಯಾವಾಗ್ಲೂ ನ್ಯೂ ರೇಷಿಯೋದಲ್ಲಿ ನಾವು ಮಾಡೋದು, ಅದಕ್ಕೆ ನಮಗೆ ನ್ಯೂ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಈಗ ರಿಟರ್ನ್ ಆಫ್ ಮಾಡಬೇಕು. ರಿಟರ್ನ್ ಆಫ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬರುತ್ತೆ, ಟು ಗುಡ್ ವಿಲ್ ನೋಡಿ. ವಿತ್ಡ್ರಾ ಮಾಡಿದ್ರೆ ಟು ಕ್ಯಾಶ್ ಅಂತ ಬರುತ್ತೆ. ಓಕೆನಾ. ಅದು ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಅವ್ರ ಅಕೌಂಟ್ ಅಲ್ಲಿ ಇರೋದನ್ನ ವಿತ್ಡ್ರಾ ಮಾಡ್ತಾರೆ. ಆದ್ರೆ ಇಲ್ಲಿ ಗುಡ್ ವಿಲ್ ಕ್ರಿಯೇಟ್ ಆಗಿ ರಿಟರ್ನ್ ಆಫ್ ಆಗೋದು. ರಿಟರ್ನ್ ಆಫ್ ಆದ್ರೆ ಟು ಗುಡ್ ವಿಲ್ ಅಂತ ಬರುತ್ತೆ, ಕ್ಯಾಶ್ ಅಂತ ಬರಲ್ಲ. ಗುಡ್ ವಿಲ್ ಅಕೌಂಟ್ ಯಾವ ರೇಷಿಯೋದಲ್ಲಿ, ರೇಷಿಯೋ ಇದೆ ನೋಡಿ, ನ್ಯೂ ರೇಷಿಯೋ 5:3:2. 5:3:2 ಅಂದ್ರೆ ಇರೋ ಗುಡ್ ವಿಲ್ 20,000
ಇಂಟು 5/10 ಯಾರಿಗೆ? ಆರತಿಗೆ. ಹಾಗೇನೆ ಭಾರತಿಗೆ 20,000 ಗುಡ್ವಿಲ್ ಅಲ್ಲಿ ಎಷ್ಟು ಡೆಬಿಟ್ ಆಗುತ್ತೆ? 3/10. ಹಾಗೇನೆ ನ್ಯೂ ಪಾರ್ಟ್ನರ್ ಜಯಂತಿಗೆ 20,000 ಅಲ್ಲಿ ಇಂಟು 2/10. ಓಕೆನಾ? ಸೊ ಅಂದ್ರೆ ಎಷ್ಟೆಷ್ಟು ಅವರಿಗೆ ಹೋಗುತ್ತೆ ಅಂದ್ರೆ 20,000 ಅಲ್ಲಿ 5/10 ಅಂದ್ರೆ 10,000. ಹೌದಲ್ವಾ? 20,000 ಇಂಟು 5/10 ಅಂದ್ರೆ 10,000. ಹಾಗೇನೆ ಭಾರತಿಗೆ 20,000 ಇಂಟು 3/10 ಅಂದ್ರೆ 6,000. ಜಯಂತಿಗೆ 4,000. ಸೊ ಈಗ ಗುಡ್ ವಿಲ್ ರಿಟರ್ನ್ ಆಫ್ ನೋಡಿ. ರಿಟರ್ನ್ ಆಫ್ ಆದ್ರೆ ಕ್ರಿಯೇಟ್ ಆದ್ರೆ ಕ್ರೆಡಿಟ್ ಆಗುತ್ತೆ, ಕ್ರಿಯೇಟ್ ಆಗಿದ್ದಕ್ಕೆ ಕ್ರೆಡಿಟ್ ಆಗುತ್ತೆ, ಕ್ರಿಯೇಟ್ ಆಗಿದ್ದು ರಿಟರ್ನ್ ಆಫ್ ಆದ್ರೆ ಡೆಬಿಟ್ ಆಗುತ್ತೆ. ಅದು ಎಲ್ಲಾ ಪಾರ್ಟ್ನರ್ಸ್. ಯಾವ ರೇಷಿಯೋದಲ್ಲಿ? ನ್ಯೂ ರೇಷಿಯೋದಲ್ಲಿ. ಯಾವ ರೇಷಿಯೋದಲ್ಲಿ? ನ್ಯೂ ರೇಷಿಯೋ. ನ್ಯೂ ರೇಷಿಯೋ 5:3:2. ಓಕೆ, ನ್ಯೂ ರೇಷಿಯೋದಲ್ಲಿ ಡೆಬಿಟ್ ಆಗುತ್ತೆ. ಸೊ ಇದೊಂದು ಹೊಸ ಪ್ರಾಬ್ಲಮ್. ಇದು ಇಲ್ಲಿ ತನಕ ಕ್ರಿಯೇಟ್ ಆಗಿದ್ದು ಜಸ್ಟ್ ಕ್ರೆಡಿಟ್ ಮಾಡಿರ್ತೀವಿ, ಅದು ರಿಟರ್ನ್ ಆಫ್ ಆದ್ರೆ ಅಥವಾ ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ಸ್ ಅಂತ ಕೊಟ್ಟರೆ ನಾವು ಡೆಬಿಟ್ ಮಾಡ್ತೀವಿ ಟು ಗುಡ್ ವಿಲ್ ಅಂತ. ಯಾವ ರೇಷಿಯೋದಲ್ಲಿ? ನ್ಯೂ ರೇಷಿಯೋ. ಕ್ರಿಯೇಟ್ ಆಗಿದ್ದಕ್ಕೆ ಓಲ್ಡ್ ರೇಷಿಯೋದಲ್ಲಿ ಕ್ರೆಡಿಟ್ ಮಾಡ್ತೀವಿ, ರಿಟರ್ನ್ ಆಫ್ ಆದ್ರೆ ನ್ಯೂ ರೇಷಿಯೋದಲ್ಲಿ ಎಲ್ಲಾ ಪಾರ್ಟ್ನರ್ಸ್ ಗೆ ನಾವು ಡೆಬಿಟ್ ಮಾಡ್ತೀವಿ. ಓಕೆನಾ? ವಿತ್ ಡ್ರಾ ಅಂದ್ರೆ ಅವ್ರ ಅಕೌಂಟ್ ಇಂದ ಕ್ಯಾಶ್ ನ ವಿತ್ಡ್ರಾ ಮಾಡ್ತಾರೆ, ಅದಕ್ಕೆ ನಮಗೆ ಟು ಕ್ಯಾಶ್ ಅಂತ ಬರುತ್ತೆ. ಹೊಸ ಪಾರ್ಟ್ನರ್ ತಂದಿದ್ದ ಗುಡ್ ವಿಲ್ ನ ನಾವು ಕ್ರೆಡಿಟ್ ಮಾಡಿರ್ತೀವಿ ಓಲ್ಡ್ ಪಾರ್ಟ್ನರ್ಸ್ ಗೆ ಟು ಗುಡ್ ವಿಲ್ ಅಂತ, ಬೈ ಗುಡ್ ವಿಲ್ ಅಂತ. ಅದನ್ನ ನಾವು ವಿತ್ ಡ್ರಾ ಮಾಡಿದ್ರೆ ಅದು ಟು ಕ್ಯಾಶ್ ಅಂತ ನಾವು ಮಾಡ್ತೀವಿ. ಬೈ ಗುಡ್ ವಿಲ್ ಟು ಕ್ಯಾಶ್ ಅಂತ ಮಾಡ್ತೀವಿ. ಓಕೆನಾ? ಓಲ್ಡ್ ಪಾರ್ಟ್ನರ್ಸ್ ಅವ್ರ ಅಕೌಂಟ್ ಇಂದ ವಿತ್ ಡ್ರಾ ಮಾಡ್ತಾರೆ. ವಿತ್ ಡ್ರಾ ಅಂದ್ರೆ ದುಡ್ಡು ವಾಪಸ್ ತಗೊಳೋದು. ಇಲ್ಲೇನಾಗಿದೆ? ಬಿಸ್ನೆಸ್ ಎಲ್ಲ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆದ್ರೆ ಓಲ್ಡ್ ಪಾರ್ಟ್ನರ್ಸ್ ಗೆ ನಾವು ಕ್ರೆಡಿಟ್ ಮಾಡ್ತೀವಿ. ಓಕೆನಾ? ರಿಟರ್ನ್ ಆಫ್ ಅಂತ ಕೊಟ್ಟಾಗ ಅದನ್ನ ನಾವೇನ್ ಮಾಡ್ತೀವಿ? ಕ್ರಿಯೇಟ್ ಆದ್ರೇನೆ ರಿಟರ್ನ್ ಆಫ್ ಆಗೋದು. ರಿಟರ್ನ್ ಆಫ್ ಅಂತ ಕೊಟ್ಟಾಗ ಎಲ್ಲಾ ಪಾರ್ಟ್ನರ್ಸ್ ಗೆ ನಾವೇನ್ ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಅದಕ್ಕೆ ಟು ಗುಡ್ ವಿಲ್ ಅಂತ ಬರುತ್ತೆ. ಇದೊಂದು ಮರಿಬಾರ್ದು. ಓಕೆನಾ? ಇಷ್ಟೇ. ಈಗ ಮುಗೀತು. ನಾವೇನ್ ಮಾಡ್ಬೋದು? ಈಗ ಎಲ್ಲ ಟ್ರಾನ್ಸಾಕ್ಷನ್ಸ್ ಕ್ಲೋಸ್ ಆಯ್ತು. ಈಗ ನಾವೇನ್ ಮಾಡ್ಬೋದು? ಈಗ ಕ್ಲೋಸ್ ಮಾಡ್ಬೋದು. ಅಕೌಂಟ್ಸ್ ನ ಕ್ಲೋಸ್ ಮಾಡಿ. ಯಾವ ಸೈಡ್ ಜಾಸ್ತಿ ಇದೆ ನೋಡಿ? ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಆರತಿ ಫಸ್ಟ್ ಮಾಡೋಣಂತೆ. 62,000 ಇದೆ. 62,000 ಇದೆ. ಸೇಮ್ 62,000 ಇಲ್ಲ ಹಾಕಿ. 62,000 ಇದರಲ್ಲಿ ಮೇಲಿರೋದನ್ನ ಲೆಸ್ ಮಾಡ್ತಾ ಹೋಗಿ. 62,000 ಅಲ್ಲಿ 62,000 ಮೈನಸ್ 1,800 ಮೈನಸ್ 10,000 ಮಾಡಿದ್ರೆ 50,200 ನಮ್ಗೆ ಉಳಿಯುತ್ತೆ. 50,200 ಆರತಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅಷ್ಟು ಕ್ಯಾಪಿಟಲ್ ಉಳಿಯುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್. ಹಾಗೇನೆ ನಾವು ಭಾರತಿದ್ ಮಾಡಿದ್ರೆ 25,000 ಪ್ಲಸ್ 8,000 33,000 ಸೇಮ್ ಇಲ್ಲ ಹಾಕಿ. 33,000 ಇದರಲ್ಲಿ ನಾವು 33,000 ಅಲ್ಲಿ ಮೈನಸ್ 6,000 ಮೈನಸ್ 1,200 ಮಾಡಿದ್ರೆ ನಮಗೆ 25,800 ಬರುತ್ತೆ. 25,800. ಓಕೆನಾ? ಸೊ ಈಗ ಜಯಂತಿ ಮಾಡಿದ್ರೆ 20,000 ಹಾಗೇನೆ 20,000 ಬ್ಯಾಲೆನ್ಸು 16,000. ಸೊ ಹೀಗೆ ಇದು ನಮಗೆ ಏನಾಗಿರುತ್ತೆ? ಪಾರ್ಟ್ನರ್ಸ್ ಇಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ, ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗೀತು. ಈಗ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗಿದೆ.
ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡಿ ಜಸ್ಟ್ ಫಾಲೋ ಮಾಡ್ತಾ ಹೋಗಿ ಹಳೆ ಬ್ಯಾಲೆನ್ಸ್ ಶೀಟ್ ನ. ಹಳೆ ಬ್ಯಾಲೆನ್ಸ್ ಶೀಟ್ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ, ಕ್ವಶನ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಏನಿದೆ, ಬಿಲ್ಸ್ ಪೇಯಬಲ್ ಇದೆ. ಓಕೆನಾ, ಬಿಲ್ಸ್ ಪೇಯಬಲ್ ಇದೆ. ಬಿಲ್ಸ್ ಪೇಯಬಲ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ. ಓಕೆನಾ, ಬಿಲ್ಸ್ ಪೇಯಬಲ್. ಸೊ ಎಷ್ಟಿದೆ ಬಿಲ್ಸ್ ಪೇಯಬಲ್? 14,000 ಇದೆ. 14,000 ಹಾಗೆ ಹಾಕಿ, 14,000. ಓಕೆನಾ, ಬಿಲ್ಸ್ ಪೇಬಲ್ ಏನು ಚೇಂಜಸ್ ಆಗಿಲ್ಲ. ಹಾಗೇನೆ ಕ್ರೆಡಿಟಾಸ್ 16,000 ಇದೆ. ಸೊ ಕ್ರೆಡಿಟಾಸ್ ಅಲ್ಲಿ ಏನೇ ಚೇಂಜಸ್ ಆಗಿಲ್ಲ, ಹಾಗೆ ಹಾಕಿ. ಕ್ರೆಡಿಟಾಸ್ 16,000 ಹಾಗೆ ಹಾಕಿ. ಓಕೆ, ನೆಕ್ಸ್ಟ್ ಏನಿದೆ, ಕ್ಯಾಪಿಟಲ್ಸ್ ಇದೆ. ಓಕೆನಾ, ಆರತಿದು ಭಾರತಿದು ಇದು ಅಲ್ಲಿ ಕ್ಲೋಸಿಂಗ್ ಕ್ಯಾಪಿಟಲ್ ಇದೆ. ನಾವು ಹೊಸ ಕ್ಯಾಪಿಟಲ್ ಹಾಕಬೇಕು, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಹಾಕಬೇಕು. ಕ್ಯಾಪಿಟಲ್ಸ್ ಆರತಿ, ಆರತಿ, ಭಾರತಿ, ಹಾಗೇನೆ ಜಯಂತಿ. ಸೊ ಮೂವರ್ದು ನಾವು ಕ್ಯಾಪಿಟಲ್ ಬ್ಯಾಲೆನ್ಸ್ ನಾವಿಲ್ಲಿ ಹಾಕ್ತಿವಿ. ಎಲ್ಲಿ ಹಾಕ್ತಿವಿ ಅಂದ್ರೆ ಇಲ್ಲಿ ಬ್ಯಾಲೆನ್ಸ್ ಬಂದಿದೆ ನೋಡಿ, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ 50,200 ಸೊ ಇಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಇಲ್ಲಿಂದ ಹಾಗೆ ನಾವು ಎಂಟ್ರಿ ಮಾಡ್ತೀವಿ. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬಂದಿದೆಯಲ್ಲ, ಇದನ್ನ ಹಾಗೆ ನಾವು ಎಂಟ್ರಿ ಮಾಡಬೇಕು. ಸೊ ಇದಾದ್ಮೇಲೆ ಈಗ ಕ್ಯಾಪಿಟಲ್ ಮುಗೀತು. ಈಗ ಅಸೆಟ್ ಸೈಡ್ ಬನ್ನಿ. ಕ್ಯಾಶ್ ಬ್ಯಾಲೆನ್ಸ್ 15,000 ಇದೆ, ಹೌದಲ್ವಾ? ಸೊ 15,000 ಇದೆ. ಕ್ಯಾಶ್ ಅಕೌಂಟ್ 15,000 ಇದೆ, ಹೌದಲ್ವಾ? ಇದಕ್ಕೆ ಏನ್ ಆಡ್ ಮಾಡಬೇಕು, ಏನ್ ಚೇಂಜಸ್ ಆಗಿದೆ ಕ್ಯಾಶ್ ಬ್ಯಾಲೆನ್ಸ್ ಅಲ್ಲಿ? ಜಯಂತಿ ಕ್ಯಾಪಿಟಲ್ ಬಂದಿದೆ, ಹೌದಲ್ವಾ? ಜಯಂತಿ ಕ್ಯಾಪಿಟಲ್ ಬಂದಿದೆ. ಎಷ್ಟು ಬಂದಿದೆ? 20,000 ಬಂದಿದೆ. ಸೊ ಹಾಗಾಗಿ ಟೋಟಲ್ ಎಷ್ಟಾಯ್ತಾಗ, ಜಯಂತಿ ಕ್ಯಾಪಿಟಲ್ಗೋಸ್ಕರ 20,000 ತಂದಿದ್ದಾರೆ. ಟೋಟಲ್ ಎಷ್ಟಾಯ್ತು? 35,000 ಆಗುತ್ತೆ ಕ್ಯಾಶ್ ನಮ್ಮ ಹತ್ರ. ನೆಕ್ಸ್ಟ್ ಬ್ಯಾಲೆನ್ಸ್ ಏನಿದೆ, ಬಿಲ್ಡಿಂಗ್ಸ್ 25,000 ಇದೆ, ಹೌದಲ್ವಾ? ಬಿಲ್ಡಿಂಗ್ಸ್ 25,000 ಇದೆ. ಬಿಲ್ಡಿಂಗ್ ಅಪ್ರಿಸಿಯೇಟ್ ಆಗಿದೆ, ಹೌದಲ್ವಾ? ಬಿಲ್ಡಿಂಗ್ಸ್ 25,000 ಇದೆ. ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಅಪ್ರಿಸಿಯೇಷನ್ ಆಗಿದೆ ಅನ್ನೋದು. ಬಿಲ್ಡಿಂಗ್ಸ್ 5,000 ಜಾಸ್ತಿ ಆಗಿದೆ, ಹೌದಲ್ವಾ? 5,000 ಜಾಸ್ತಿ ಆಗಿದೆ. 5,000 ಜಾಸ್ತಿ ಆಗಿದ್ನಲ್ಲಿ ಎಂಟ್ರಿ ಮಾಡಿ. ಆಡ್ ಅಪ್ರಿಸಿಯೇಷನ್, ಆಡ್ ಅಪ್ರಿಸಿಯೇಷನ್ APP ಅಂತ ಹಾಕ್ತೀನಿ. ಎಷ್ಟು ಜಾಸ್ತಿ ಆಗಿದೆ? 5,000 ಜಾಸ್ತಿ ಆಗಿದೆ. 5,000 ಜಾಸ್ತಿ ಆಗಿದೆ. ಟೋಟಲ್ ಎಷ್ಟಾಯ್ತು? 30,000 ಆಯ್ತು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಪೇಟೆಂಟ್ಸ್ 6,000 ಇದೆ, ಹೌದಲ್ವಾ? ಅದ್ರಲ್ಲಿ ಏನು ಚೇಂಜಸ್ ಆಗಿಲ್ಲ, ಹಾಗೆ ಬರೀರಿ. ಪೇಟೆಂಟ್ಸ್ 6,000 ಹಾಗೆ ಬರೀರಿ, ಅಲ್ಲೇನು ಚೇಂಜಸ್ ಆಗಿಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಿಲ್ಲ. ಹಾಗೇನೆ ನೆಕ್ಸ್ಟ್ ಮಷಿನರಿ 35,000 ಇದೆ. ಮಷಿನರಿ 35,000 ಇದೆ. 35,000 ಇದೆ. ಸೊ ಅದರಲ್ಲಿ ಚೇಂಜಸ್ ಆಗಿದೆ, ಡಿಪ್ರಿಸಿಯೇಷನ್ ಆಗಿದೆ, ಹೌದಲ್ವಾ? ಸೊ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ. ಮಷಿನರಿ 7,000 ಅಷ್ಟು ಡಿಪ್ರಿಸಿಯೇಷನ್ ಆಗಿದೆ, 20% ಅಂದ್ರೆ, ಹೌದಲ್ವಾ? ನೀವು ಅದನ್ನ ಲೆಸ್ ಡಿಪ್ರಿಸಿಯೇಷನ್ ಅಂತ ತೋರಿಸ್ಬೇಕು. DEP ಅಂತ ಹಾಕ್ತೀನಿ. ಸೊ 7,000 ಲೆಸ್ ಆದ್ರೆ 7,000 ಲೆಸ್ ಆದ್ರೆ ನಮಗೆ ಎಷ್ಟು? 28,000 ಉಳಿಯುತ್ತೆ. ಓಕೆನಾ? ಸೊ ಹಾಗೇನೆ ನೆಕ್ಸ್ಟ್ ಐಟಮ್ ಏನಿದೆ, ಡೆಟಾರ್ಸ್ 20,000 ಇದೆ, ಹೌದಲ್ವಾ? ಡೆಟಾರ್ಸ್ 20,000 ಇದೆ. ಡೆಟಾರ್ಸ್
20,000 ಇದೆ, ಲೆಸ್ ಪ್ರಾವಿಷನ್ ನೋಡಿ, ಪ್ರಾವಿಷನ್ ನೋಡಿದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಹೌದಲ್ವಾ? ಎಷ್ಟಿತ್ತು ನಮ್ಮ ಹತ್ರ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್? ಎಷ್ಟಿತ್ತು? 600 ಇತ್ತು, ಹೌದಲ್ವಾ? ಇನ್ನು ಏನಾಗಿದೆ, ಇನ್ಕ್ರೀಸ್ಡ್ ಬೈ ಅಂತಿದೆ ನೋಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇನ್ಕ್ರೀಸ್ಡ್ ಬೈ 1000. ಇನ್ನು 1000 rupees ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಹೌದಲ್ವಾ? ಆಲ್ರೆಡಿ 600 ಇತ್ತು, ಇನ್ನು 1000 rupees ಇನ್ಕ್ರೀಸ್ ಆಗಿದೆ. ಸೊ ಅಂದ್ರೆ ಟೋಟಲ್ ಎಷ್ಟಾಯ್ತು ನೋಡಿ, 600 ಪ್ಲಸ್ ಒಂದು 1000 rupees ಇನ್ಕ್ರೀಸ್ ಆಗಿದೆ. ಸೊ ಅಂದ್ರೆ ಟೋಟಲ್ ಎಷ್ಟಾಯ್ತು, 1600 ಮೈನಸ್ 1600 ಅಂದ್ರೆ 18,400 ಉಳಿಯುತ್ತೆ. 18,400 ಉಳಿಯುತ್ತೆ. ಸೊ ನೆಕ್ಸ್ಟ್ ಏನಿದೆ, ಸ್ಟಾಕ್ ಇದೆ 4,600. ಸೊ ಸ್ಟಾಕ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ, ಹೌದಲ್ವಾ? ಸ್ಟಾಕ್ ಅಲ್ಲಿ ಏನು ಚೇಂಜಸ್ ಇಲ್ಲಿ ಆಗಿಲ್ಲ. ಸ್ಟಾಕ್ ಎಂಟ್ರಿ ಮಾಡಿ. ಸ್ಟಾಕ್ 4,600 ಇದೆ, ಸ್ಟಾಕ್ 4,600 ಇದೆ. ಓಕೆ, ಸೊ ಎಲ್ಲ ಐಟಮ್ ಇಲ್ಲಿ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದೆಲ್ಲ ಎಲ್ಲ ಐಟಮ್ಸ್ ಆಯ್ತು. ಈಗ ನಾವೇನ್ ಮಾಡ್ಬೇಕು, ಅಡ್ಜಸ್ಟ್ಮೆಂಟ್ ಅಲ್ಲಿ ಚೆಕ್ ಮಾಡ್ಬೇಕು. ಬಿಲ್ಡಿಂಗ್ ಅಪ್ರಿಸಿಯೇಟೆಡ್ 5,000 ಆಗಿದೆ, ಮಷಿನರಿ ಆಗಿದೆ 20%, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಆಗಿದೆ. ಓಕೆನಾ? ನ್ಯೂ ಬ್ಯಾಲೆನ್ಸ್ ಶೀಟ್ ನಮ್ಗೆ ಏನ್ ಕೊಟ್ಟಿದಾರೋ ಹಾಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅದೇ ಕೊಟ್ಟಿರೋದು. ಗುಡ್ ವಿಲ್ ನ ನಾವು ರಿಟರ್ನ್ ಆಫ್ ಮಾಡೋದಕ್ಕೆ, ಡೆಬಿಟ್ ಮಾಡೋದಕ್ಕೆ, ಓಲ್ಡ್ ಎಲ್ಲ ಪಾರ್ಟ್ನರ್ಸ್ಗೆ, ನ್ಯೂ ಪಾರ್ಟ್ನರ್ಸ್ಗೆ ಸೇರಿ. ಓಕೆನಾ? ಸೊ ಆಲ್ ದ ಪಾರ್ಟ್ನರ್ಸ್ಗೆ ನಾವು ಡೆಬಿಟ್ ಮಾಡೋದಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಇಷ್ಟಾಯ್ತು. ಗುಡ್ ವಿಲ್ ನಮಗೆ ಇಲ್ಲಿ ಬರಲ್ಲ, ಯಾಕಂದ್ರೆ ಇದು ರಿಟರ್ನ್ ಆಫ್ ಆಗ್ಬಿಟ್ಟಿದೆ, ಹೌದಲ್ವಾ? ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಅದನ್ನ ಡೆಬಿಟ್ ಮಾಡಿದ್ವಿ. ಸೊ ಹಾಗಾಗಿ ಗುಡ್ ವಿಲ್ ಬರಲ್ಲ. ಸೊ ಇಷ್ಟೇ ಐಟಮ್ಸ್. ನಾವೀಗ ಏನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು ಈಗ ಬ್ಯಾಲೆನ್ಸ್ ಶೀಟ್ ನ. ಈಗ ಎರಡು ಕಡೆ ನಾವು ಟೋಟಲ್ ಮಾಡಿ ನೋಡಿ, ಎರಡು ಕಡೆ ಟ್ಯಾಲಿ ಆಗ್ಬೇಕು ನಮಗೆ, ಹೌದಲ್ವಾ? ನೋಡಿ, ಈಗ ನಾವು ಬ್ಯಾಲೆನ್ಸ್ ಶೀಟ್ ನ ಎರಡು ಕಡೆ ನಾವು ಟೋಟಲ್ ಮಾಡ್ತೀವಿ. ಸೊ ನಮಗೆ ಅಸೆಟ್ ಸೈಡ್ ನಮ್ ಟೋಟಲ್ ಎಷ್ಟು ಬರುತ್ತೆ, 1,22,000 ಬರುತ್ತೆ, ಹೌದಲ್ವಾ? 1,22,000 ಬರುತ್ತೆ. ಸೇಮ್ ಹಾಗೇನೆ ನಾವು ಲಯಬಿಲಿಟಿ ಸೈಡ್ ನಾವು ಟೋಟಲ್ ಮಾಡಿದ್ರೆ ನಮಗೆ 1,22,000 ಬರುತ್ತೆ. ಹೀಗೆ ಎರಡು ಕಡೆ ನಮಗೆ ಟ್ಯಾಲಿ ಆಗ್ಬೇಕು. ನಾವು ಒಂದ್ ಕಡೆಯಿಂದ ನಾವು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದ್ರೆ ನಮಗೆ ಈಸಿಯಾಗಿ ಟ್ಯಾಲಿ ಆಗುತ್ತೆ. ನೋಡಿ, ಇವತ್ತಿಂದು ಕ್ಲಾಸ್ ನಮಗೆ 28 ಮಿನಿಟ್ಸ್, ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಗುತ್ತೆ ವಿತ್ ಎಕ್ಸ್ಪ್ಲನೇಷನ್. ನೀವು ಇದನ್ನ ಮಾಡಿದ್ರೆ ಜಸ್ಟ್ ನಿಮಗೆ 10 ಮಿನಿಟ್ಸ್ ಸಾಕು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ. ಅಷ್ಟು ಸಿಂಪಲ್ ಆಗಿ ಕೆಲವು ಅಡ್ಜಸ್ಟ್ಮೆಂಟ್ಸ್ ಇರ್ತವೆ, ಒಂದ್ 4 ಅಡ್ಜಸ್ಟ್ಮೆಂಟ್ಸ್ ಇರ್ತವೆ ಅಷ್ಟೇ, ಅದಕ್ಕೆ ಮೇಲೆ ಹೋಗಲ್ಲ. 4 ಅಡ್ಜಸ್ಟ್ಮೆಂಟ್ಸ್ ಪ್ಲಸ್ ಗುಡ್ ವಿಲ್, ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್, ಓಕೆನಾ? ಪ್ಲಸ್ ನ್ಯೂ ಪಾರ್ಟ್ನರ್ ಕ್ಯಾಶ್ ತಂದಿರೋದು, ಏನು ಕ್ಯಾಪಿಟಲ್ಗೋಸ್ಕರ ತಂದಿರೋದು. ಸೊ ಇಷ್ಟೇ ಇರುತ್ತೆ. ಸಿಂಪಲ್ ಆಗಿ ಒಂದು 10 ಮಿನಿಟ್ಸ್ ಅಲ್ಲಿ ಮಾಡಾಕ್ಬೋದು ಇದನ್ನ, ಓಕೆನಾ? ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 10 ಮಿನಿಟ್ಸ್ ಅಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಮಿನಿಮಮ್ ನಿಮಗೆ ಹಾಫ್ ಅನ್ ಅವರ್ ತಗೊಳುತ್ತೆ, ಓಕೆನಾ? ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕೇಳಿ, ವಿಡಿಯೋನ ಒಂದ್ 2-3 ಸಲ ನೋಡಿ. ಸೊ ಎಲ್ಲಿ ಪಾಸ್ ಮಾಡಿ ನೋಡಿ ನೀಟಾಗಿ, ಓಕೆನಾ? ಸೊ ಇದು ನೀವು ಪ್ರಾಬ್ಲಮ್ ಬರ್ಕೊಳ್ಳೋದಕ್ಕೆ ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ, ಕ್ವಶನ್ ಬರ್ಕೊಳ್ಳಿ. ಆಮೇಲೆ ಅಥವಾ ನೀವು ಪ್ರಾಬ್ಲಮ್ ನಂಬರ್ ಹಾಕ್ಬಿಡಿ. ನಿಮಗೆ ಕ್ವಶನ್ ಬ್ಯಾಂಕ್ ಅಲ್ಲಿ ಇದೆಲ್ಲ ಪ್ರಿಂಟ್ ಔಟ್ ತಗೊಂಡಿದ್ರೆ ನೀವು ಕ್ವಶನ್ ಬ್ಯಾಂಕ್ ನ ಪ್ರಾಬ್ಲಮ್ ನಂಬರ್ ಹಾಕ್ಬಿಡಿ, ಪ್ಲಸ್ ಸೊಲ್ಯೂಷನ್ ಬರ್ಕೊಳ್ಳಿ. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಟ್ಸ್ ಕಾಪಿ ಮಾಡಿ, ಓಕೆನಾ? ಪಾಸ್ ಮಾಡಿ ಕಾಪಿ ಮಾಡಿ. ಹಾಗೇನೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಟ್ಸ್ ಕಾಪಿ ಮಾಡ್ಕೊಳ್ಳಿ. ಹಾಗೇನೆ ಬ್ಯಾಲೆನ್ಸ್ ಶೀಟ್ ಕಾಪಿ ಮಾಡಿ. ಜಸ್ಟ್ ಇದನ್ನ ನೀವು ಚೆನ್ನಾಗಿ ಸ್ವಲ್ಪ ನೋಡ್ಕೊಳ್ಬೇಕು, ಓಕೆನಾ? ರೆಡ್ಯೂಸ್ಡ್ ಬೈ ಅಂತ ಕೊಟ್ಟಾಗ 1000 ಅಂತ ಕೊಡೋದು, 1000 rupees ಅಷ್ಟು ಕಡಿಮೆ ಆಗಿರೋದು ಅಡಟಾಗಿ ಹಾಕಿ. ರೆಡ್ಯೂಸ್ಡ್ ಟು ಅಂತ ಕೊಟ್ರೆ ನೋಡಿ, 10,000 ಬಿಲ್ಡಿಂಗ್ ಇರುತ್ತೆ, ಮಷಿನರಿ ಇರುತ್ತೆ. ಮಷಿನ್ ರೆಡ್ಯೂಸ್ಡ್ ಟು 8,000 ಅಂತ ಕೊಟ್ಟಿರ್ತಾರೆ. ಆಗ ಡಿಫ್ರೆನ್ಸ್ ತಗೊಳ್ಬೇಕು. 8,000 ರೂಪಾಯಿಗೆ ರೆಡ್ಯೂಸ್ ಆಗಿದೆ ಅಂದ್ರೆ ಮೊದಲಿದ್ದು 10,000,
ಈಗ 8000 ರೆಡ್ಯೂಸ್ ಆಗಿದೆ ಅಂದ್ರೆ 2000 ಅಷ್ಟು ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ. ಆ 2000 ಮಾತ್ರ ತಗೊಳ್ಬೇಕು. 10,000 8,000 ಲೆಸ್ ಮಾಡಿ, ಈ ತರ ಮಾಡಬೇಕು. ಇನ್ಕ್ರೀಸ್ಡ್ ಟು, ಡಿಕ್ರೀಸ್ಡ್ ಟು, ಡಿಕ್ರೀಸ್ಡ್ ಬೈ ಅಂದ್ರೆ ಎಷ್ಟು ಡಿಕ್ರೀಸ್ ಆಗಿದೆ ಅಷ್ಟು, ಬೈ ಅಂತ ಬಂದ್ರೆ ಎಷ್ಟಾಗಿದೆ ಅಷ್ಟೇ ಹಾಕ್ಬೇಕು. 2 ಅಂತ ಬಂದ್ರೆ ಡಿಫ್ರೆನ್ಸ್ ತಗೊಳ್ಬೇಕು. ಹೀಗೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಇಷ್ಟು ನೀವು ಮಾಡಾದ್ಮೇಲೆ ಇದೇ ತರ ಪ್ರಾಬ್ಲಮ್ ಏನ್ ನಿಮ್ಗೆ ಕ್ವಶನ್ ಬ್ಯಾಂಕ್ ಅಲ್ಲಿ ಇದೆ ಅದನ್ನ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಆಮೇಲೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಈ ಚಾಪ್ಟರ್ ನ ಮುಗಿಸಿ ರಿಟೈರ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಓಕೆ.